ಕೋಲಾರದಲ್ಲಿ 2 ಆಂಬ್ಯುಲೆನ್ಸ್ಗಾಗಿ ಸಚಿವರು ಮತ್ತೆ ಶಾಸಕರು ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಕಿತ್ತಾಟ ನಡೆಸ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ಈಗಾಗಲೇ ನವಲಗುಂದ ತಾಲೂಕಿಗೆ 2 ಆಂಬ್ಯುಲೆನ್ಸ್ ಇದೆ. 1 ತಿಂಗಳಿಂದ 1 ಆಂಬ್ಯುಲೆನ್ಸ್ ಕಾಣ್ತಾ ಇಲ್ಲ ಎನ್ನುವಂತ ಆರೋಪ ಸಂತೋಷ್ ಲಾಡ್ ಕಲಘಟಗಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಶಾಸಕರಾಗಿರುವಂತ ಕೋನರೆಡ್ಡಿ ಹೇಳ್ತಾ ಇದ್ದಾರೆ. ಶಾಸಕ NH ಕೋನರೆಡ್ಡಿ ಮಾತಿಗೆ ಸಂತೋಷ್ ಲಾಡ್ ಅವರು ಕೂಡ ಇಲ್ಲಿ ಗರಂ ಆಗಿದ್ದಾರೆ. ನವಲಗುಂದ ವಿಧಾನಸಭಾ ಕ್ಷೇತ್ರದ MLA NH ಕೋನರೆಡ್ಡಿ ಅವರು, ಸಂತೋಷ್ ಲಾಡ್ ಅವರ ಕ್ಷೇತ್ರ ಕಲಘಟಕಿ. 2 ಆಂಬ್ಯುಲೆನ್ಸ್ ಇದೆಯಂತೆ, ಆದರೆ 2 ಆಂಬ್ಯುಲೆನ್ಸ್ ಅಲ್ಲಿ 1 ಆಂಬ್ಯುಲೆನ್ಸ್ ಕಾಣ್ತಾ ಇಲ್ಲ ಅಂತ ಹೇಳಿ ಕೋನರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ 2 ಆಂಬ್ಯುಲೆನ್ಸ್ ಇತ್ತು, ಈಗ 1 ಮಾತ್ರ ಇದೆ, ಇನ್ನೊಂದು ಆಂಬ್ಯುಲೆನ್ಸ್ ಎಲ್ಲಿಗೆ ಹೋಯ್ತು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸದ್ಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಕ್ಷೇತ್ರಕ್ಕೆ ಒಂದು ದಿವಸ ಬಂದಿತ್ತು, ಪೂಜೆ ಮಾಡಿದ್ವಿ. ಆಡತ್ರ ಏನು ಹೋಗು ಗೊತ್ತಾಗಿಲ್ಲ. ನಾನು ಏನಾಗೈತಿ ತಪ್ಪು ತಿಳ್ಕೊಬೇಡ್ರಿ. ಅನ್ನಿಗೇರಿಯಲ್ಲಿ ಒಂದಿದೆ ಸರ್, ಮೊರಬಲ್ಲಿದೆ ಸರ್, ನಾವು ಹೊರದಾಗಿಲ್ಲ ಸರ್. ಮೊರಬದಲ್ಲಿ ಈಗ ನಾವು ನಾನು ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಮಾಡೋಣ ಸರ್. ಒಪ್ಕೊಂತೀವಿ, ಬೇರೆ ತಾಲೂಕಿಗೆ ಕಂಪೇರ್ ಮಾಡಿ ನೋಡಿ. ಸರ್ ಅನ್ನಿಗೇರಿ ನವಲಗುಂದ ತಾಲೂಕು ಹಾಸ್ಪಿಟಲ್ 2 ಇದಾವೆ ಸರ್, ಮೊರಬಗೆ 1 ಇದೆ ಸರ್. ಆಮೇಲೆ ಶಲ್ವಾಡಿದ್ದು ಸರ್ ಇತ್ತು ಸರ್, ಈಗ ಮೊನ್ನೆ 15 ಇಯರ್ಸ್ ಆಯ್ತು ಸರ್. ಹಿಂಗಾಗಿ ನಿಮ್ಮಲ್ಲಿ ಅಷ್ಟು ಪಾಯಿಂಟ್ ಇದಾವೆ ಸರ್. ಅಲ್ಲ ನಿಮ್ಮಲ್ಲಿ ಅಷ್ಟು ಪಾಯಿಂಟ್ ಇದಾವೆ ಅಂದ್ರೆ ಅಷ್ಟೇ ಮೂಲಕ ತಿಳಿಸ್ಬೇಕಂತ ಅಷ್ಟು ಪಾಯಿಂಟ್ ಇದಾವೆ. ಹೊಸ ಹಂಗಲಾಗತ್ತಿಲ್ಲ. ಇದು ಏನಾಗಿದೆ, ಅವ್ರಿಗೆ 3 ತಿಂಗಳು ನಿಂತು ಬಾಡಿಗೆ ಕೊಡ್ತೇವೆ ನಾವು. ಯಾರಿಗೆ 108 ಅಲ್ಲ ಅಲ್ಲ ಮನುಷ್ಯ ನಮ್ಮಲ್ಲಿ ಏನಂದ್ರೆ ನಮ್ಮಲ್ಲಿ ವೆಹಿಕಲ್ ಎಲ್ಲ ಅನ್ನೆಸರಿ ಅವ್ರಿಗೆ ಬಾಡಿಗೆ ಕೊಡೋದು, ಅದಕ್ಕೆ ಆಲ್ರೆಡಿ ವ್ಯವಸ್ಥೆ ಮಾಡಿ ಅಂತ ನಾವೀಗ ಕನ್ಫ್ಯೂಷನ್ ನಂಬರ್ ಆಫ್ ವೆಹಿಕಲ್ಸ್ ಚೆಕ್ ಮಾಡೋದು. ಕನ್ಫ್ಯೂಷನ್ ಇದೆ, ಅವ್ರು 3 ತಿಂಗಳು ಸ್ವಲ್ಪ ಯಾವ್ದು ಕ್ಯಾಲೆಂಡರ್ ಅನಾಲಿಸಿಸ್ ಮೇಲೆ ಚೆಕ್ ಮಾಡಿ ಹೇಳ್ರಿ. ಎಲ್ಲೆಲ್ಲಿ ಹೋಗಿದ್ರೆ ಡೀಟೇಲ್ಸ್ ಕೊಡಿ. ಬಂದು ಅವ್ರು ಯಾವ್ದು ಆಂಬ್ಯುಲೆನ್ಸ್ ಬಂದರೆ ಡಿಸ್ಟ್ರಿಕ್ಟ್ನಾಗ ನನ್ನ ತಾಲೂಕಿಗೆ ಅಂತ ಬಂದಿಲ್ಲ, ಅದ್ರ ಕ್ಲಾರಿಫಿಕೇಶನ್ ಕೊಡ್ರಿ. ನಾನು ನಿಮಗೆ ಏನು ಫೋನ್ ಮಾಡಿ ಹೇಳಿದ್ದ ಅದ್ರ ಕ್ಲಾರಿಫಿಕೇಶನ್ ಕೊಡ್ರಿ. ಇನ್ನು ಮುಂದೆ ಎಷ್ಟು ಬೇಕು ಸರ್ಕಾರಕ್ಕೆ ಬರೀರಿ, ನಾವು ಒತ್ತಡ ಮಾಡಿ ತರಲಿ. ನೆಕ್ಸ್ಟ್ ಈಗ ಎರಡನೇದು ಗೊತ್ತಾಗಲಿಲ್ಲ. ಯಾರು ಕೇಳಿ ಅಂತಾನ ಅದು ಏನಾದ್ರು ಕೇಳೋಣ. ನವಲಗುಂದಿದೆ ಸರ್, ಹೊಸ ಒಂದು ಕೇಳಬೇಕು, ಅರ್ಥ ಬೇಕು. ಏನಾದ್ರು ಅವಸರ ಇಲ್ಲಮ್ಮ ಹೇಳ್ತೀನಿ. ಯಾರು ನನ್ನ ಕ್ಷೇತ್ರಕ್ಕೆ ಒಂದು ದಿವಸ ಬಂದಿತ್ತು, ಪೂಜೆ ಮಾಡಿದ್ವಿ. ಆಡತ್ರ ಏನು ಹೋಗು ಗೊತ್ತಾಗಿಲ್ಲ. ನಾನು ಏನಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.